ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀನಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ನನಗ ರಕ್ಷಿತಾ. ರಕ್ಷಿತಾ ಶೆಟ್ಟಿ. ಹಾ. ಯಾಕೆ ರಕ್ಷಿತಾ ಶೆಟ್ಟಿ ಅಂತ? ಅವಳದು ಮಾತಾಗ್ಲಿ, ಅವಳದು ಆಕ್ಟಿವ್ ಆಗ್ಲಿ, ಹಾಗಾಗಿ ಆಕಿ ತುಂಬಾ ಇಷ್ಟ. ಓಕೆ, ಹ್ಮ್. ಹಾಗಾಗಿ ಈ ಸೀಸನ್ ವಿನ್ನರ್ ಆಗ್ಬೋದಂತೀರಾ? ಹಾ ಆಗ್ತಾಳೆ ಆಗ್ತಾಳೆ ಅಂತೇಳಿ ಹೇಳ್ತೀನಿ. ಆಗ್ತಾಳೆ. ಆಗ್ತಾಳೆ. ಓಕೆ, ಟಾಪ್ 2 ಯಾರ್ಯಾರು ಬರ್ಬೋದು? ಗಿಲ್ಲಿ ಮತ್ತೆ ರಕ್ಷಿತಾ, ರಾಶಿ. ರಾಶಿ. ಹ್ಮ್. ಈಗ ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನಂತೀರಾ? ಅಶ್ವಿನಿ ಗೌಡ ಬಿ ಚೆನ್ನಾಗಿ ಆಡ್ತಾಳೆ, ಬಟ್ ಅವ್ರೆಲ್ಲ ಜಗಳ ಆಡ್ಕೊಂತಾಳೆ. ಇನ್ನೂ ಕ್ಯಾಪ್ಟನ್ ಸೀಟಿಗೂ ಕೂಡ ಹೋಗಿಲ್ಲ. ಹೌದು, ಹಾಗಾಗಿ ಬಟ್ ಹೋಗ್ತಾಳಿಲ್ಲ ಅಂತ ಹೇಳಿ ಡೌಟ್. ಹೋಗ್ತಾಳಿಲ್ಲ ಅಂತಾನೆ ಡೌಟ್ ಆಗಿದೆ. ಗಿಲ್ಲಿ ಇದಾರೆ. ಗಿಲ್ಲಿ ಗಿಲ್ಲಿ ಬಗ್ಗೆ ಏನಂತೀರಾ? ಗಿಲ್ಲಿ ಗಿಲ್ಲಿ ಹೋಗ್ತಾರೆ, ಬಟ್ ಅವರು ನಾಮಿನೇಟ್ ಆದ್ರೂ ಕೂಡ ಅವರು ಸೇವ್ ಆಗ್ತಿದ್ದಾರೆ. ಹೌದು. ಪ್ರತಿದಿನ ನೋಡ್ತಾ ಇರ್ತೀನಿ, ನಾಮಿನೇಟ್ ಆದ್ರೂ ಕೂಡ ಸೇವ್ ಆಗ್ತಾ ಇರ್ತಾರೆ ಅವರು. ಹಾ. ಹಾಗಾಗಿ ಗಿಲ್ಲಿನೂ ಹೋಗ್ತಾನೆ. ಓಕೆ, ಕಾವ್ಯ ಇದ್ದಾರೆ. ಕಾವ್ಯ ಬಗ್ಗೆ ಕಾವ್ಯ ಗಿಲ್ಲಿ ಹೋಯ್ದ್ರೆ ಕಾವ್ಯ ಹೋಗ್ತಾಳ, ಗಿಲ್ಲಿಲ್ಲ ಅಂದ್ರೆ ಹೋಗೋದಿಲ್ಲ ಅವಳು. ಅಂದ್ರೆ ಗಿಲ್ಲಿಂದನೇ ಕಾವ್ಯ ಅಂತೀರಾ? ಗಿಲ್ಲಿನಿಂದನೇ ಕಾವ್ಯ. ಇಲ್ಲ ಅಂದ್ರೆ ಇಲ್ಲ. ಇಲ್ಲ ಇಲ್ಲ. ಓಕೆ, ಈಗ ಈ ವಾರದಲ್ಲಿ ಇಬ್ರು ಮಾತಾಡ್ತಾ ಇಲ್ಲ ಅವರು. ಹಾ ಹಾ ಆ, ಮೊನ್ನೆ ಅವ್ರದ್ದು ಫ್ಯಾಮಿಲಿ ಬಂದಿತ್ತಲ್ಲ, ಹೌದು. ಅವಾಗ ಅವ್ರ ತಮ್ಮ ಅಂದಿದ್ನಲ್ಲ, ಗಿಲ್ಲಿಂದನೇ ನೀನು ಗಿಲ್ಲಿಂದ ಕೇಳು ಹಂಗೆ ತಂದಿರ್ತಾರಲ್ಲ, ಹೌದು, ಅವಾಗಿನಿಂದ ಅವಳು ಸ್ವಲ್ಪ ಕಮ್ಮಿ ಮಾಡಿದಾಳೆ ಕಮ್ಮಿ ಅಂತೀರಾ? ಮಾಡಿದಾಳ. ಓಕೆ, ರಘು ಬಗ್ಗೆ ಏನಂತೀರಾ? ರಘು ಸರ್ ಕೂಡ ಅವರು ಕೂಡ ಚೆನ್ನಾಗಿ ಆಡ್ತಾರ, ಬಟ್ ಇವಾಗ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗಿದೆ. ಅವರು ಆಗಿದ್ದಾರೆ. ಕಮ್ಮಾಗಿದೆ. ಸ್ಟಾರ್ಟಿಂಗ್ ಬಂದಾಗ ಇವಾಗಿಲ್ಲ ಅವರು. ಧ್ರುವಂತಿದ್ದಾರೆ. ಧ್ರುವಂತ ಆಡ್ತಿದ್ದಾನೆ, ಬಟ್ ಒಂಟಿಗೆ ಆಡ್ತಿದ್ದಾನ, ಯಾರ್ದು ಸಪೋರ್ಟ್ ಇಲ್ಲ. ಅದನ್ನು ಅವನು ಕೂಡ ಚೆನ್ನಾಗಿ ಆಡ್ಲೈತಾನ್ರಿ. ಓಕೆ, ಸುದೀಪ್ ಸರ್ ಕೈಲಿ ರೈಟ್ ಟು ಲೆಫ್ಟ್ ಯಾರು ಇರ್ಬೋದು ಫೈನಲ್ ಅಲ್ಲಿ? ಗಿಲ್ಲಿ ಆ ಗಿಲ್ಲಿ ಮತ್ತೆ ರಕ್ಷಿತ್ ಅನಿಸುತ್ತೆ. ರಕ್ಷಿತಾ. ಈ ವಾರ ಯಾರು ಹೋಗ್ಬೋದು ಅಂತೀರಾ? ಈ ವಾರ ಕಾವ್ಯ. ಕಾವ್ಯ. ಓಕೆ, ಥ್ಯಾಂಕ್ ಯು. ಅಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಅಣ್ಣ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ಗಿಲ್ಲಿ. ಯಾಕೆ ಗಿಲ್ಲಿ ಆಗ್ಬೇಕು? ಗಿಲ್ಲಿ ನಮ್ ಕಡೆ ಬಡವ್ರ ಹುಡ್ಗ, ರೈತರ ಮಗ, ಅವನ್ ಬೆಳಿಬೇಕು, ಅವನ್ ಮುಂದೆ ಬರ್ಬೇಕು. ಓಕೆ, ನಮ್ ಈಗ ಸಪೋರ್ಟ್ ಅವನಿಗೆ. ನೀವು ಆ, ಸಪೋರ್ಟ್ ಮಾಡಿ ಗಿಲ್ಲಿಗೆ. ರಕ್ಷಿತನು ಬಡವರು ಇದಾರೆ. ರಕ್ಷಿತರ ಬಡವ್ರು ಇರ್ಬೋದು, ಬಟ್ ಅವ್ನ ಬಿಗ್ ಬಾಸ್ ಮನೇಲಿ ನಡ್ಕೊಳ್ಳೋ ರೀತಿ ಇಷ್ಟ ಆಗ್ತಾ ಇಲ್ಲ. ಓಕೆ, ಹಾಗಾಗಿ ನಮಗ್ ಗಿಲ್ಲಿ. ಓಕೆ, ಅಂದ್ರೆ ಎಂಟರ್ಟೈನ್ಮೆಂಟ್ ಮಾಡೋದ್ರಿಂದ ನೀವು ವೋಟ್ ಮಾಡ್ತಿದ್ರಾ ಅಥವಾ ಹೇಗೆ ಅಂತ? ಎಂಟರ್ಟೈನ್ಮೆಂಟ್ ಪ್ಲಸ್ ಒಂದು, ಮತ್ತೆ ಅವನು ರೈತ ಅನ್ನೋದೊಂದು. ನಾವು ರೈತರಾಗಿ ಅವ್ನಿಗೆ ರೈತರ ಮಗನಿಗೆ ಸಪೋರ್ಟ್ ಮಾಡ್ತೇವೆ. ಓಕೆ, ಈಗ ಇರೋದು ಒಂದ್ ವಾರ ಇದೆ, ಹಾ. ವೋಟ್ ಮಾಡ್ತಿದ್ರಾ? ಓಟು 99 ಓಟುನು ಗಿಲ್ಲಿಗೆ. ಗಿಲ್ಲಿಗೆ ಮಾಡ್ತಾ ಇದ್ರಾ? ಗಿಲ್ಲಿಗೆ. ಓಕೆ, ಅಶ್ವಿನಿ ಗೌಡ ಬಗ್ಗೆ ಏನಾರು ಹೇಳ್ತೀರಾ? ಇಲ್ಲ, ಅಶ್ವಿನಿ ಗೌಡ ಬಗ್ಗೆ ಏನು ಮಾತಾಡಲ್ಲ. Okay. ಅಷ್ಟೇ. ಬ್ರೋ, ನಿಮ್ಗೆ ಯಾರು ವಿನ್ನರ್ ಆಗ್ಬೇಕು ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ ಬ್ರೋ, ಆಲ್ವೇಸ್ ಯಾಕೆ ಗಿಲ್ಲಿ ಆಗ್ಬೇಕು? ಗಿಲ್ಲಿ ನಮ್ಮೂರ್ ಹುಡುಗ, ಅದ್ರಿಂದ ಅವ್ನ್ ಗೆಲ್ಬೇಕು. ಓಕೆ, ಅಂದ್ರೆ ಅವನು ಎಂಟರ್ಟೈನ್ಮೆಂಟ್ ನೋಡಿ ವೋಟ್ ಮಾಡ್ತಿದ್ರ ಅಥವಾ ಏನು ಅಂತ? ಇಲ್ಲ ಬ್ರೋ, ಅವ್ನ ಎಂಟರ್ಟೈನ್ಮೆಂಟ್ ಹೊರಗಡೆ ಇದ್ದಾಗೂ ಅದೇ ತರ ಮಾಡ್ತಿದ್ದಾನೆ, ಇಲ್ಲೂ ಅದೇ ತರ. ಇಲ್ಲೇ ಬಂದು ಆ ತರ ಮಾಡ್ತಿಲ್ಲ ಅವನು. ಓಕೆ, ಹೊರಗಡೆಯಿಂದ ಹೆಂಗ್ ಬರ್ತಾ ಇದ್ದಾನೋ, DKD ಆಗ್ಲಿ ಮಾಮೂಲಿ ಎಲ್ಲದ್ರಲ್ಲೂ ಅದೇ ತರ ಮಾಡ್ಕೊಂಡ್ ಬರ್ತಿದ್ದಾನೆ, ಇದ್ರಲ್ಲೂ ಅದೇ ತರ ಇದ್ದಾನೆ. ಆದ್ರೆ ಒಳಗೊಂದು ಹೊರಗೊಂದು ತರ ಏನು ಮಾಡ್ತಿಲ್ಲ. ಓಕೆ, ಅಶ್ವಿನಿ ಗೌಡ ಬಗ್ಗೆ ಏನಂತೀರಾ? ಅಶ್ವಿನಿ ಗೌಡ ಎಷ್ಟು ಯಾಕೆ? ಅವಳು ಸರಿ ಇಲ್ಲ ಬ್ರೋ, ಹೊರಗೊಂದು ಒಳಗೊಂದು ಮಾತಾಡ್ತಿರ್ತಾರೆ. ಇವಾಗ ಇಲ್ಲಿ ಆ ಹುಡುಗಿ ರಕ್ಷಿತನ್ನೇ ಒಂಥರ ಒಂದ್ಸತಿ ಹೊಗಳ್ತಾಳೆ, ಒಂದ್ಸತಿ ಬೈತಾರೆ, ಆ ತರ ಇಲ್ಲ. ಈಗ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಇಬ್ರು ಜಗಳಿಂದ ತಾನೇ ಇಬ್ರು ಫೇಮಸ್ ಆಗ್ತಿರೋದು. ಹೌದು, ಇವನು ಒಳ್ಳೆತನದಿಂದ ಫೇಮಸ್ ಆಗ್ತಿದ್ದಾನೆ, ಅವಳು ಬೇರೆ ಜಗಳದಲ್ಲೇ ಫೇಮಸ್ ಆಗ್ತಾ ಬರ್ತಿದ್ದಾಳ. ಓಕೆ, ಅವಳು ಒಳ್ಳೆ ಕಂಟೆಂಟ್ ಕೊಟ್ಟಿದ್ರೆ ಅವಳು ಇದ್ ಮಾಡ್ತಾ ಇದ್ರು. ಓಕೆ. ಈಗ ಈಗ ಕಾವ್ಯ ಇದಾರೆ, ಕಾವ್ಯ ಗಿಲ್ಲಿ ಜೊತೆಗೆ ಮಾತಾಡ್ತಾ ಇಲ್ಲ, ಏನಂತೀರಾ? ಬ್ರೋ, ಅದು ಅದೇನು ಫುಲ್ ಬೇಜಾರಾಗ್ತಿರೋದು ನಮ್ಗೆ. ಇವಾಗ ಏನ್ ಮಾಡೋದು ಏನ್ ಬಿಡೋದು ಅಂತ ಅದ್ರಲ್ಲೇ ಇರೋದು. ಹಾ. ಬಟ್ ಆದ್ರೂ ನಮ್ ಗಿಲ್ಲಿ ಬಿಟ್ಕೊಡಲ್ಲ. ಸುಮ್ನೆ ಆಗಿದ್ದಾನೆ, ಮಾತಾಡ್ಸನೆ ಹಾಗೂ ಕಾಲೇ ಹಾಕೊಂಡೇ ತಿರ್ಗಾಡ್ತಿದ್ದಾನೆ. ಅದಂತೂ ಬಿಟ್ಕೊಡಲ್ಲ ಅವನು. ಅವ್ರು ಬಿಡ್ಬೋದು ಹೊರ್ತು ನಮ್ ಗಿಲ್ಲಿ ಅಂತೂ ಬಿಟ್ಕೊಡೋ ಮಾತೇ ಇಲ್ಲ. ಅಂದ್ರೆ ಸೀಸನ್ 10 ನಲ್ಲಿ ಇದೇ ತರ ಫಸ್ಟ್ ಇಂದ ಲಾಸ್ಟ್ ವರೆಗೂ ಸಂಗೀತ ಕಾರ್ತಿಕ್ ಚೆನ್ನಾಗಿದ್ರು, ಲಾಸ್ಟ್ ಅಲ್ಲಿ ಬೇರೆ ಬೇರೆ ಆದ್ರು. ಬ್ರೋ, ಅದು ಸೀಸನ್ 10 ಅಲ್ಲಿ ಅಂದ್ರೆ ಈಗ ಸಂಗೀತದ್ದು ಅವಳು ನಂಬರ್ 1 ಸಿಮ್ಮಿಣಿ ಅಂತ ಹೆಸರು ಬಂದಿದೆ. ಹೌದು, ಅವಳು ಗೊತ್ತಲ್ಲೇ ಇದ್ಲು, ಬಟ್ ಅವಳಿಗೂ ಅಶ್ವಿನಿಗೆ ಹೋಲ್ಸ್ಕೊಂಡೆ ಅಂದ್ರೆ ಅವಳು ಇಲ್ಲದೇ ಇಲ್ಲ. ಓಕೆ, ಈ ಸೀಸನ್ ಪಕ್ಕ ಅವರೇ ಅಂತ ವಿನ್ನರು ಗಿಲ್ಲಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರೋ. ಸರ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು ಅಂತೀರಾ? ಈ ಸೀಸನ್ ಗಿಲ್ಲಿನೇ ಆಗ್ತಾನೆ ಸರ್. ಗಿಲ್ಲಿ ಅಂದ್ರೆ ಗಿಲ್ಲಿಗೆ ಯಾರು ಕಾಂಪಿಟೇಟರ್ ಇಲ್ಲ ಅಂತೀರಾ? ಕಾಂಪಿಟೇಟರ್ ಅಂತಲ್ಲ ಸರ್, ಬಟ್ ಗಿಲ್ಲಿನೇ ವಿನ್ ಆಗೋದು. ಗಿಲ್ಲಿನೇ ವಿನ್ ಆಗೋದು. ಯಾಕಂದ್ರೆ ಫ್ಯಾನ್ಸ್ ಫಾಲೋವಿಂಗ್ ಆತರ ಇದೆ ಹೊರಗಡೆ. ಓಕೆ, ಟಾಪ್ 2 ಯಾರು ಬರ್ಬೋದು ಅಂತೀರಾ? ನನ್ಗನ್ಸುತ್ತೆ ಕಾವ್ಯ ಬರ್ಬೋದು ಮೇಬಿ. ಕಾವ್ಯ. ಹಾ. ಈಗ ಕಾವ್ಯ ಗಿಲ್ಲಿ ಜೊತೆ ಮಾತಾಡ್ತಲ್ಲ, ಏನಂತೀರಾ? ಅವರು ಇದ್ದೇ ಇದೆ ಕಿತ್ತಾಟ. ಒಂದ್ ಸ್ವಲ್ಪ ಮಾತಾಡ್ತಾರೆ, ಮತ್ತೆ ಜಗಳ ಆಡ್ತಾರೆ, ಮತ್ತೆ ಚೆನ್ನಾಗಿರ್ತಾರೆ, ಓಕೆ, ಮಾತಾಡೇ ಆಡ್ತಾರೆ. ಅಂದ್ರೆ ಸೀಸನ್ 10 ನಲ್ಲಿ ಕಾರ್ತಿಕ್ ಸಂಗೀತ್ ತುಂಬಾ ಕ್ಲೋಸ್ ಆಗಿದ್ರು. ಹೌದು. ಲಾಸ್ಟ್ ಅಲ್ಲಿ ಇಬ್ರು ಕೂಡ ಮಾತಾಡ್ಲಿಲ್ಲ.
ಅದೇ ತರ ಇವ್ರದ್ದು ಆಗುತ್ತಂತೀರಾ? ಇಲ್ಲ ಇಲ್ಲ ಆ ತರ ಏನಾಗಲ್ಲ. ಅವರು ಹೊರಗಡೆ ಬಂದು ಮಾತಾಡಿದಾರೆ ಇಲ್ಲ ಅಂತಿಲ್ಲ, ಬಟ್ ಇವ್ರು ಮಾತಾಡ್ತಾರೆ. ಇದು ಯಾಕಂದ್ರೆ ಒಂಥರ ಕೋಳಿ ಜಗಳ ಇದ್ದಾಗೆ ಮಾತಾಡ್ತಾರೆ. ಅಂದ್ರೆ ಕಾವ್ಯ ಗಿಲ್ಲಿ ಬಿಡಲ್ಲ ಅಂತೀರಾ? ಬಿಡಲ್ಲ, ಮಾತಾಡೇ ಆಡ್ತಾನೆ. ಓಕೆ, ರಕ್ಷಿತಾ ಬಗ್ಗೆ ಏನಂತೀರಾ? ರಕ್ಷಿತಾ ಒಳ್ಳೆ ಹುಡುಗಿ, ಅವರು ಬರ್ಲಿ ಟಾಪ್ 3 ಟಾಪ್ 4 ಅಲ್ಲಿ ಬರ್ಲಿ, ಚೆನ್ನಾಗಿದೆ. ಓಕೆ, ಅಶ್ವಿನಿ ಗೌಡ ಬಗ್ಗೆ? ಅಶ್ವಿನಿ ಗೌಡ ಬಗ್ಗೆ ಹೇಳೋದಾದ್ರೆ ಅವರು ಬರಲ್ಲ ಅನ್ಸುತ್ತೆ, ಮೇ ಬಿ ಇನ್ನೊಂದ್ 2 ವೀಕ್ ಇರ್ಬೋದು. ಓಕೆ, ಅಂದ್ರೆ ಜಗಳದಿಂದ ಇರಿಟೇಟ್ ಆಗುತ್ತಾ ಅಥವಾ ಎಂಟರ್ಟೈನ್ಮೆಂಟ್ ಇರುತ್ತಾ ಅಂತ ಅವ್ರದ್ದು? ಅವರು ಜಗಳದಲ್ಲಿ ಎಂಟರ್ಟೈನ್ಮೆಂಟ್ ಇರೋದು, ಇನ್ನೂವರೆಗೂ ಇರಿಟೇಟ್ ಅಂತ ಆಗಿಲ್ಲ. ಹೌದು, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಒಳ್ಳೆ ಎಂಟರ್ಟೈನ್ಮೆಂಟ್. ಈಗ ಧ್ರುವಂತ್ ಇದಾರೆ, ಅವ್ರ ಬಗ್ಗೆ ಏನಂತೀರಾ? ಅವ್ರ ಬಗ್ಗೆ ಹೇಳೋದಾದ್ರೆ ಅವರು ಆಕ್ಚುಲಿ ರಕ್ಷಿತಾ ಜೊತೆ ನೋಡ್ತಾ ಇದೀರಾ ಯಾವ ತರ ಬಿಹೇವ್ ಮಾಡ್ತಿದ್ದಾರೆ ಅಂತ. ಹೌದು. ಅವರು ಬರೋದು ಡೌಟೇ. ಓಕೆ, ಧನುಷ್ ಇದಾರೆ, ರಘು ಇದಾರೆ, ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಬರ್ತಾರೆ ಟಾಪ್ 5 ಟಾಪ್ 6 Top. ಬರ್ತಾರೆ. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ಅಣ್ಣ, ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು ಅಂತೀರಾ? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ಆಗ್ಬೇಕು ಅಂತ? ಅವ್ರು ಆಡಿರೋದು ಆಟ ಚೆನ್ನಾಗೈತೆ ಅಣ್ಣ. ಓಕೆ, ಮತ್ತೆ ಅವ್ರದ್ದು ಕಾನ್ಸಂಟ್ರೇಟ್ ಮತ್ತೆ ಅವ್ನದು ಪ್ಲೇಯಿಂಗ್ ಎಲ್ಲ ಚೆನ್ನಾಗೈತೆ ಅಣ್ಣ. ಓಕೆ, ರನ್ನರ್ ಯಾರು ಆಗ್ಬೋದು ಅಂತೀರಾ? ರನ್ನರ್ ಕಾವ್ಯ ಕಾವ್ಯ. ಕಾವ್ಯ ಹೇಗೆ ಆಡ್ತಿದಾರ ಅಂತೀರಾ? ಚೆನ್ನಾಗ್ ಆಡ್ತಿದ್ದಾರೆ. ಚೆನ್ನಾಗಿದೆ. ಅವ್ರದ್ದು ಚೆನ್ನಾಗೈತೆ ಅಣ್ಣ, ಗಿಲ್ಲಿ ಮತ್ತೆ ಕಾವ್ಯ ಅದು. ಓಕೆ, ಈಗ ಧನುಷ್ ಅವರು ಕಾವ್ಯನ ಎತ್ಕೊಂಡು ಓಡಾಡಿದ್ರು, ಹಾ. ಓಕೆನಾ? ಗಿಲ್ಲಿ ಅವರು ಕೈ ಮುಟ್ಟಿದ್ರೆ ಧನುಷ್ ಅವರು ಕಾವ್ಯಗೆ ಹೇಳ್ತಾ ಇದ್ರು, ನಿನ್ ಕೈ ಮುಟ್ತಿದ್ದಾನ ಅವನು ಹಾಗೆ ಹೀಗೆ ಅಂತ. ಹಾಗಾಗಿ ಕಾವ್ಯ ಇವಾಗ ಗಿಲ್ಲಿ ಜೊತೆಗೆ ಅಷ್ಟೊಂದು ಮಾತಾಡ್ತಾ ಇಲ್ಲ. ಏನಂತೀರ ಅದ್ರ ಬಗ್ಗೆ? ಅದು ಏನ್ ನೋಡ್ಬೇಕು, ನಾರ್ಮಲ್ ಆಗಿ ಅಣ್ಣ, ಯಾಕಂದ್ರೆ ಅದು ಗೇಮ್ ನಲ್ಲಿ ಬಂದ ರಿಯಾಲಿಟಿ ಶೋ ಅಣ್ಣ, ಅದು ಬಿಗ್ ಬಾಸ್ ಅಂದ್ರೆ ಅಲ್ಲಿ ಏನಾದ್ರು ಆಗ್ಬೇಕು ಅಣ್ಣ. ಓಕೆ, ಅದು. ಅಶ್ವಿನಿ ಬಗ್ಗೆ ಏನಂತೀರಾ? ಅಶ್ವಿನಿ ಬಗ್ಗೆ ಅದೇನ್ ಗೊತ್ತಿಲ್ಲ. ಏನಿಲ್ವಾ? ಓಕೆ, ಈಗ ಧ್ರುವಂತ್ ಇದಾರೆ. ಧ್ರುವಂತ್, ಅಶ್ವಿನಿ ಮತ್ತೆ ರಘು ಎಲ್ಲ ಇದ್ದಾರೆ. ಓಕೆ, ಹೇಗೆ ಆಡ್ತಿದಾರೆ ಅಂತೀರಾ ಅವ್ರು? ಅವರೆಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ಬೆಸ್ಟ್ ಅಂದ್ರೆ ಗಿಲ್ಲಿನೇ ಗೆಲ್ಸ್ಬೇಕು ಅಣ್ಣ. ಗಿಲ್ಲಿನೇ ಗೆಲ್ಸ್ಬೇಕು. ಹೌದು, ಗಿಲ್ಲಿ ಯಾಕೆ ಗೆಲ್ಬೇಕು ಅಂತ? ಅವ್ರಿಗೆ ನನ್ಗೆ ಇಷ್ಟ ಅಣ್ಣ ಗಿಲ್ಲಿ ಅಂದ್ರೆ. ಗಿಲ್ಲಿ ಅಂದ್ರೆ ಇಷ್ಟ. ಓಕೆ, ಅಂದ್ರೆ ಈ ಸೀಸನ್ ಒನ್ ಮ್ಯಾನ್ ಶೋ ಅಂತೀರಾ ಅಥವಾ ಏನಂತ? ಒನ್ ಮ್ಯಾನ್ ಶೋನೇ ಅಣ್ಣ ಗಿಲ್ಲಿ. ಒನ್ ಮ್ಯಾನ್ ಶೋ. ಗಿಲ್ಲಿಗೆ ಪೈಪೋಟಿ ಕೊಡೋರು ಯಾರಿಲ್ಲ ಅಂತೀರಾ? ಹಾ? ಗಿಲ್ಲಿಗೆ ಟಕ್ಕರ್ ಕೊಡೋರು ಯಾರಿಲ್ಲ ಅಂತೀರಾ? ಯಾರಿಲ್ಲ ಅಣ್ಣ. ಯಾರಿಲ್ಲ. ಓಕೆ, ರಕ್ಷಿತಾ ಬಗ್ಗೆ ಏನಂತೀರಾ? ರಕ್ಷಿತಾ ಬಗ್ಗೆ ಏನಿರ್ಬೇಕು ಅಣ್ಣ, ಅವ್ರದ್ದು ಏನಿಲ್ಲ ಅಣ್ಣ. ಏನಿಲ್ಲ. ಥ್ಯಾಂಕ್ ಯು ಬ್ರೋ. ನಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ದಿನ ನೋಡ್ತೇನೆ. ಓಕೆ, ಈ ಸರಿ ನಿಮ್ಮ ಫೇವರೇಟ್ ಯಾರು ಅಂತ? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ಅಂತ? ಗಿಲ್ಲಿ ಅದು ಕೊಡೋ ಪ್ರತಿಯೊಂದು ರೀಸನ್ ಚೆನ್ನಾಗಿರುತ್ತೆ. ಗಿಲ್ಲಿನೇ ಈ ಸತಿ ವಿನ್ ಆಗೋದು. ಓಕೆ, ಅಂದ್ರೆ ಗಿಲ್ಲಿನೇ ಟಾಪ್ ಅಂತೀರಾ ಈ ಸರಿ ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ. ಸೆಕೆಂಡ್ ಯಾರು ಬರ್ಬೋದು ಅಂತೀರಾ? ಕಾವ್ಯ, ಕಾವ್ಯ. ಧನುಷ್. ಕಾವ್ಯ ಧನುಷ್. ಹ್ಮ್. ಹೇಗಿದೆ ಅವ್ರ ಜೋಡಿ? ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ, ಇವರ ಯಾರು ಹೋಗ್ಬೋದು ಅಂತೀರಾ? ಧ್ರುವಂತ್. ಧ್ರುವಂತ್ ಇಷ್ಟ ಆಗಲ್ವಾ? ಯಾಕೆ? ಅಶ್ವಿನಿ ಹೆಂಗ್ ಉಳ್ತದೆ ಗೊತ್ತಿಲ್ಲ. ಅಶ್ವಿನಿ ಧ್ರುವಂತ್ ಇಬ್ಬರದಾಗ ಯಾರಾದ್ರೊಬ್ರು ಹೋಗ್ಲಿ. ಓಕೆ, ಅದು ಅಂದ್ರೆ ಅವ್ರಿಬ್ರದ್ದು ಒಂದು ಜೋಡಿ ಇರುತ್ತಲ್ಲ, ಅಶ್ವಿನಿ ಧ್ರುವಂತ್. ಅದು ಯಾವ ತರ ಉಳಿತದಾರ ಅವ್ರಿಬ್ರು ಗೊತ್ತಿಲ್ಲ. ಓಕೆ, ಈಗ ರಾಶಿಕಾ ಇದ್ದಾರೆ. ರಾಶಿಕಾ, ಶಿ ಇಸ್ ವೆಲ್ ಪ್ಲೇಡ್. ರಾಶಿಕಾ ಚೆನ್ನಾಗ್ ಚೆನ್ನಾಗಿ ಆಡ್ತಾರೆ. ಆಡ್ತಾರೆ. ಓಕೆ, ಟಾಪ್ 5 ಯಾರು ಇರ್ಬೋದು ಅಂತೀರಾ? ಗಿಲ್ಲಿ, ಕಾವ್ಯ, ಧನುಷ್, ರಕ್ಷಿತಾ, ರಾಶಿಕಾ. ಓಕೆ, ರಕ್ಷಿತಾ ಬಗ್ಗೆ ಏನಂತೀರಾ? ರಕ್ಷಿತಾ ಬಗ್ಗೆ ನನಗೆ ಅಷ್ಟು ಇಲ್ಲ, ಬಟ್ ಆಕಿ ಬಾಳ ಫ್ಯಾನ್ಸ್ ಅದಾರಲ್ಲ, ಅದು ಒಂದ್ ರೀಸನ್ ಓಕೆ, ಅಷ್ಟೇ. ಥ್ಯಾಂಕ್ ಯು.